ಅಂತ ಸಮಾಜ ಗೊತ್ತಾದ್ರೆ ಸಾಕು. ಕಡೆ ಪಕ್ಷ ನ್ಯಾಯ ದೇವತೆ ಆದ್ರೂ ವೆಬ್ಸೈಟ್ ನ ನೋಡೇ ನೋಡ್ತಾರೆ. ಅಲ್ಲ ರೀ ಸ್ವಾಮಿ, ಸಕ್ಕರೆ ಇಲ್ಲ ಅಂತ ಇದ್ದೀರಲ್ಲ ಯಾಕೆ? ಗೋಧಿ ತಗೊಂಡ್ರೆ ಮಾತ್ರ ಸಕ್ಕರೆ ಕೊಡೋದು, ಬರೀ ಸಕ್ಕರೆ ಕೊಡಲ್ಲ. ಅಲ್ಲ ರೀ, ಆ ಉಳ್ಸೋಗಿರೋ ಗೋಧಿನ ಯಾರು ತಿಂತಾರೆ? ಏನಂದ್ರೆ ರೀ ಸ್ವಾಮಿ, ನೆನ್ನೆ ನಿಮ್ಮ ಹತ್ರ 10 ಕೆಜಿ ಅಕ್ಕಿ ತಗೊಂಡಿದ್ದೆ. ಅದನ್ನ ಬಂದು ನನ್ಗೇನ್ ಹೇಳ್ತಾ ಇದೀರಾ? ಅದ್ರಲ್ಲಿ 1 ಕೆಜಿ ಕಲ್ಲಿದೆ, ಅರ್ಧ ಕೆಜಿ ಹುಳ ಇದೆ. ನೋಡಿ ಸ್ವಾಮಿ, ತಂದಿದ್ದೀನಿ. ಅದು ಹುಳ ಅಲ್ಲ ರೀ, ವಿಟಮಿನ್. ನೋಡ್ಬಿಡ್ತೀನಿ. ಯಾಕಪ್ಪ ಏನಾಯ್ತು? 18 ಮ್ಯಾಟ್ರೆಸ್ ಖಾಲಿ ಆಯ್ತು, ಆದ್ರೆ ಸೀಮೆಣ್ಣೆ ಸ್ಟವ್ ಹತ್ತಲಿಲ್ಲ ಅಂತ ಡಬ್ಬಲ್. ಅಲ್ಲಪ್ಪ, ಸೀಮೆಣ್ಣೆ ಚೆನ್ನಾಗಿಲ್ಲ ಅಂತೀಯ, ಬರೀ ಕಾಲಿಟ್ಟಿನಿ ಎಸ್ಬಿಟ್ಟು ಹೋಗ್ತಾ ಇದ್ಯಾ? ಮನೆ ಗಿಡಕ್ಕೆ ನೀರ್ ಹಾಕಕ್ ನೀರಿರ್ಲಿಲ್ಲ, ಸೀಮೆಣ್ಣೆ ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ಮೇಡಮ್ ಆ ದೌರ್ಜನ್ಯನ, ಬನ್ನಿ ವಿಚಾರಿಸೋಣ. ನಿಲ್ಸಿ ನಿಲ್ಸಿ, ನಿಮ್ಮ ಸಮಸ್ಯೆ ಬಗೆಹರಿಸೋಕೆ ಅಂತಾನೆ ನಾನ್ ಬಂದಿರೋದು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅಕ್ಕಿ ಗೋಧೆಲಿ ಹುಳ ಹುಟ್ಟೆ ಹಾಕಿ ಮಣ್ಣು ತುಂಬಿ ಮಾರ್ತೀರಾ? ಅಮ್ಮ ತಾಯಿ, ನಾವೇನ್ ಮೂಟೆ ತೆಗ್ದ ನೋಡ್ತೀವಿ, ಏನು ಸ್ಟಾಕ್ ಬಂದಿರುತ್ತೋ ಅದನ್ನೇ ಕೊಡ್ತೀವಿ. ಈಗೇನೋ ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡ್ತಾ ಇರ್ರಿ. ರೇಷನ್ ಅಂಗಡಿಯವ್ರಿಗೆ ಇಷ್ಟೆಲ್ಲ ಅಹಂಕಾರ ಇರಬಾರ್ದು. ಅಮ್ಮ, ನಾವು ಈಗ್ಲಿಂದ ವ್ಯಾಪಾರ ಮಾಡ್ತಾ ಇಲ್ಲ, ತಾತನ ಕಾಲದಿಂದ ವ್ಯಾಪಾರ ಮಾಡ್ತಾ ಬಂದಿದೀವಿ. ನೋಡಿ, ನಿಮ್ಗೆ ಇಷ್ಟ ಇದ್ರೆ ತಗೊಳ್ಳಿ, ಇಲ್ಲಾಂದ್ರೆ ಜಾಗ ಖಾಲಿ ಮಾಡ್ತಾ ಇರ್ರಿ. ಏನಿದು ಅನ್ಯಾಯ? ಕಲ್ಲು ಮಣ್ಣು ಹುಳ ಹುಟ್ಟೆಗಳನ್ನ ತಿಂದು ಮನುಷ್ಯ ಜೀರ್ಣಿಸ್ಕೊಳಕ್ ಸಾಧ್ಯನಾ? ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ನಾವ್ ಯಾಕೆ ನ್ಯಾಯ ದೇವತೆಗೆ ಮೊರೆ ಹೋಗ್ಬಾರ್ದು? ಹೌದು ವಿಶಾಲ್, ಈ ವಿಷಯನ ನಾವು ನ್ಯಾಯದೇವತೆ.com ಗೆ ತಿಳಿಸ್ಲೇಬೇಕು. ನಮ್ಗೇನ್ ಮಾಡ್ಬೇಡ, ನಮ್ ಇಬ್ರು ಅಂತಿರು ಅನತ್ರ ಆಗ್ಬಿಡ್ತಾರೆ. ಅಕ್ಕಿ ಕೊಡು ಅಂತಂದ್ರೆ ಕಲ್ಲು ಮಣ್ಣನ್ನೆಲ್ಲ ಸೇರಿಸ್ಕೊಡ್ತೀಯನೋ? ನಾನು ನ್ಯಾಯ ದೇವತೆ. ನ್ಯಾಯ ದೇವತೆ ಅಂತೀಯ? ದೇವಸ್ಥಾನದಲ್ಲಿ ಇರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ? ಹುಳುಗಳನ್ನ ಕಲ್ಲುಗಳ ಅಂತ ಸಮಾಜ ಗೊತ್ತಾದ್ರೆ ಸಾಕು. ಕಡೆ ಪಕ್ಷ ನ್ಯಾಯ ದೇವತೆ ಆದ್ರೂ ವೆಬ್ಸೈಟ್ ನ ನೋಡೇ ನೋಡ್ತಾರೆ. ಅಲ್ಲ ರೀ ಸ್ವಾಮಿ, ಸಕ್ಕರೆ ಇಲ್ಲ ಅಂತ ಇದ್ದೀರಲ್ಲ ಯಾಕೆ? ಗೋಧಿ ತಗೊಂಡ್ರೆ ಮಾತ್ರ ಸಕ್ಕರೆ ಕೊಡೋದು, ಬರೀ ಸಕ್ಕರೆ ಕೊಡಲ್ಲ. ಅಲ್ಲ ರೀ, ಆ ಉಳ್ಸೋಗಿರೋ ಗೋಧಿನ ಯಾರು ತಿಂತಾರೆ? ಏನಂದ್ರೆ ರೀ ಸ್ವಾಮಿ, ನೆನ್ನೆ ನಿಮ್ಮ ಹತ್ರ 10 ಕೆಜಿ ಅಕ್ಕಿ ತಗೊಂಡಿದ್ದೆ. ಅದನ್ನ ಬಂದು ನನ್ಗೇನ್ ಹೇಳ್ತಾ ಇದೀರಾ? ಅದ್ರಲ್ಲಿ 1 ಕೆಜಿ ಕಲ್ಲಿದೆ, ಅರ್ಧ ಕೆಜಿ ಹುಳ ಇದೆ. ನೋಡಿ ಸ್ವಾಮಿ, ತಂದಿದ್ದೀನಿ. ಅದು ಹುಳ ಅಲ್ಲ ರೀ, ವಿಟಮಿನ್. ನೋಡ್ಬಿಡ್ತೀನಿ. ಯಾಕಪ್ಪ ಏನಾಯ್ತು? 18 ಮ್ಯಾಟ್ರೆಸ್ ಖಾಲಿ ಆಯ್ತು, ಆದ್ರೆ ಸೀಮೆಣ್ಣೆ ಸ್ಟವ್ ಹತ್ತಲಿಲ್ಲ ಅಂತ ಡಬ್ಬಲ್. ಅಲ್ಲಪ್ಪ, ಸೀಮೆಣ್ಣೆ ಚೆನ್ನಾಗಿಲ್ಲ ಅಂತೀಯ, ಬರೀ ಕಾಲಿಟ್ಟಿನಿ ಎಸ್ಬಿಟ್ಟು ಹೋಗ್ತಾ ಇದ್ಯಾ? ಮನೆ ಗಿಡಕ್ಕೆ ನೀರ್ ಹಾಕಕ್ ನೀರಿರ್ಲಿಲ್ಲ, ಸೀಮೆಣ್ಣೆ ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ ಮೇಡಮ್ ಆ ದೌರ್ಜನ್ಯನ, ಬನ್ನಿ ವಿಚಾರಿಸೋಣ. ನಿಲ್ಸಿ ನಿಲ್ಸಿ, ನಿಮ್ಮ ಸಮಸ್ಯೆ ಬಗೆಹರಿಸೋಕೆ ಅಂತಾನೆ ನಾನ್ ಬಂದಿರೋದು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ಅಕ್ಕಿ ಗೋಧೆ